ಆಗಿ ತುಪ್ಪದಲ್ಲಿ ಹುರ್ಕೋಬೇಕು ನೋಡ್ರಿ. ಈ ಬೇಸನ್ ಉಂಡಿ ಮಾಡೋದ್ರ ಸೀಕ್ರೆಟೇ ಇದು. ಇಟ್ಟು ನೋಡ್ರಿ, ತುಪ್ಪ ಸಪ್ರೇಟ್ ಬಿಡಕತ್ತದ್ರಿ. ಇಟ್ಟು ಎಷ್ಟು ಮೆದುವಾಗ್ಯದ ನೋಡ್ರಿ. ಇದಕ್ಕೆ ಈಗ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ ಫ್ರೆಂಡ್ಸ್. ನಮ್ಮ ಬೇಸನ್ ಉಂಡಿ ಫೈನಲಿ ಈ ಥರ ರೆಡಿ ಆದವು ನೋಡ್ರಿ ಬಾಯ್. ಶರಣ್ರಿ ಎಲ್ಲ ನಮ್ಮ ಕನ್ನಡ ಮಂದಿಗೆ. ಇವತ್ತು ನಾನು ನೋಡ್ರಿ ನಾಗರ ಪಂಚಮಿಯಲ್ಲಿ ಉಂಡಿಗಳ ಹಬ್ಬ ಅಂತಾನೆ ಕರಿತೀವಿ ನಾವು. ನಾಗರ ಪಂಚಮಿ ಅಂದರೆ ನಾನು ಮೊನ್ನೆ ವಿಡಿಯೋದಾಗ ಶೇಂಗಾದ ಉಂಡಿ ಯಾವ ಥರ ಮಾಡೋದಂತ ತೋರಿಸಿದ್ದೆ. ಅದೇ ಥರ ಇವತ್ತು ನಾನು ಬೇಸನ್ ಉಂಡಿ ಮಾಡೋದನ್ನು ಯಾವ ಥರ ಅಂತ ತೋರಿಸ್ತೀನಿ ನೋಡ್ರಿ. ಬೇಸನ್ ಉಂಡಿ ಮಾಡೋಕೆ ನಾನು ಮೊದಲು 1 ಕಪ್ಪಿನಷ್ಟು ಕಡಲೆ ಹಿಟ್ಟು ತೊಗೊಂಡಿನಿ ನೋಡ್ರಿ. ಅದೇ ಕಪ್ಪಿನ ಅಳತೆಯಲ್ಲಿ ಅರ್ಧ ಕಪ್ಪಿನಷ್ಟು ಸಕ್ಕರೆ ತೊಗೊಂಡಿನಿ. ನೀವು ಇವನ್ನ ಸ್ವೀಟ್ ಜಾಸ್ತಿ ತಿನ್ನೋರು 3/4 ಕಪ್ಪನ್ನು ತೊಗೋಬೋದು. ಇದಕ್ಕೆ 2 ಏಲಕ್ಕಿ, ಒಂದು ಸ್ವಲ್ಪ ಒಣ ದ್ರಾಕ್ಷಿ, ಅದೇ ಥರ ಒಂದು ಅರ್ಧ ಕಪ್ಪಿನಷ್ಟು ತುಪ್ಪ ತೊಗೊಂಡು ನೋಡ್ರಿ. ಈಗ ಬೇಸನ್ ಉಂಡಿನ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೀವು ನಾಗರ ಪಂಚಮಿಗೆ ಯಾವ್ಯಾವ ಉಂಡಿಗಳನ್ನು ಮಾಡಿರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಅದೇ ರೀತಿ ಇನ್ನೂ ಯಾವ ಉಂಡಿ ಮಾಡಬೇಕು ನಾನು ವಿಡಿಯೋ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಫ್ರೆಂಡ್ಸ್. ಫಸ್ಟ್ ನಾನು ಬೇಸನ್ ಉಂಡಿ ಮಾಡೋಕ್ಕೆ ಮೊದಲು ಸ್ಟವ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟು ನೋಡ್ರಿ. ಅದರೊಳಗೆ ನಾನೇನು ತೊಗೊಂಡಿದ್ನಲ್ರಿ, ಇದು ಫುಲ್ ಇದು ತುಪ್ಪ ಹಾಕ್ತೀನಿ ನೋಡ್ರಿ. ಈ ತುಪ್ಪದಲ್ಲಿ ಈಗ ನಾವು ಇದೇನು ಹಸಿ ಕಡಲೆ ಹಿಟ್ಟು ತೊಗೊಂಡಿದ್ವಲ್ರಿ, ಆ ಕಡಲೆ ಹಿಟ್ಟನ್ನು ತುಪ್ಪದಲ್ಲಿ ನೀಟಾಗಿ ಹುರ್ಕೋಬೇಕು ನೋಡ್ರಿ. ಇದಕ್ಕೆ ಸ್ವಲ್ಪ ತುಪ್ಪ ಜಾಸ್ತಿನೇ ಬೇಕಾಗುತ್ತೆ ನೋಡ್ರಿ. ಈಗ ಇದನ್ನು ಗಂಟಿಲ್ಲಾರ್ದಂಗೆ ನೀಟಾಗಿ ತುಪ್ಪದಲ್ಲಿ ಹುರ್ಕೋಬೇಕು ನೋಡ್ರಿ. ಈ ಬೇಸನ್ ಉಂಡಿ ಮಾಡೋದ್ರ ಸೀಕ್ರೆಟೇ ಇದು. ಇಟ್ಟು ಹುರ್ಕೋದು ನೋಡ್ರಿ. ಇದನ್ನ ಎಷ್ಟು ಚಂದ ಹುರಿತೀವಿ ಅಂದ್ರೆ ಅಷ್ಟು ಉಂಡಿ ಚೆನ್ನಾಗಿ ಬರ್ತಾವೆ ನೋಡ್ರಿ. ತುಪ್ಪ ಸ್ವಲ್ಪ ಕಡಿಮೆ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಬೇಕು ನೋಡ್ರಿ. ಇಲ್ಲಿ ನಾನು ಇನ್ನೊಂದು 2 ಸ್ಪೂನಿನಷ್ಟು ತುಪ್ಪ ಆ್ಯಡ್ ಮಾಡಕತ್ತೀನಿ ನೋಡ್ರಿ. ಸ್ವಲ್ಪ ತುಪ್ಪ ಕಡಿಮೆ ಅನಿಸ್ತೀನಿ ನನಗೆ. ಈಗ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ. ಇದು ಹಿಟ್ಟನ್ನು ಚೆನ್ನಾಗಿ ಹುರ್ಕೋಬೇಕು ನೋಡ್ರಿ. ಈ ಹಿಟ್ಟು ಹುರಿದಂಗೆಲ್ಲ ಘಮ ಬರುತ್ತೆ ನೋಡ್ರಿ. ಒಂದು ಸ್ಮೆಲ್, ಕಲರನ್ನು ಸ್ವಲ್ಪ ಲೈಟಾಗಿ ಚೇಂಜ್ ಆಗ್ತದೆ. ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ ನಾವು. ಆ ತುಪ್ಪದ ಜೊತೆ ಬೇಸನ್ ಹಿಟ್ಟು ಮಿಕ್ಸ್ ಆಗಿ ಫ್ರೈ ಮಾಡಿದಂಗೆಲ್ಲ ಒಂದು ಪರಿಮಳ ಬರುತ್ತೆ. ಅದು ಬಹಳ ಅದ್ಭುತವಾಗಿರ್ತಕ್ಕಂಥ ಸ್ಮೆಲ್ ಅಂತಲೇ ಹೇಳ್ಬೋದು ನೋಡ್ರಿ. ನಾಗರ ಪಂಚಮಿಗೆ ನಿಮ್ಮೂರ ಕಡೆ ನೀವು ಯಾವ್ಯಾವ ಉಂಡಿ ಮಾಡ್ತೀರಂತ ತಿಳಿಸ್ರಿ. ರವೆ ಉಂಡಿ, ತಂಬಿಟ್ಟು, ಬೇಸನ್ ಲಾಡು, ಶೇಂಗಾ ಉಂಡಿ ಈ ಥರ ಎಲ್ಲ ಮಾಡ್ತಾರ್ರಿ ನೋಡ್ರಿ. ಈ ಥರ ಹುರಿದಂಗೆಲ್ಲ ತುಪ್ಪ ಬಿಟ್ಟು ಇದು ಸ್ಮೂತ್ ಆಗುತ್ತೆ ನೋಡ್ರಿ. ಈ ಥರ ಇಟ್ಟು ನೋಡ್ರಿ ತುಪ್ಪ ಸಪ್ರೇಟ್ ಬಿಡಕತ್ತದ್ರಿ. ಇಟ್ಟು ಎಷ್ಟು ಮೆದುವಾಗ್ಯದ ನೋಡ್ರಿ. ಇದು ಕಡಲೆ ಹಿಟ್ಟಿನ ವಾಸನೆನೂ ಹಸಿ ವಾಸನೆ ಈಗ ಹೋಗ್ಯದ್ರಿ. ಒಂಥರ ಗಮ್ಮಂತ ಸ್ಮೆಲ್ ಬರಕತ್ತದ ನೋಡ್ರಿ. ಈಗ ಇದು ಹಿಟ್ಟು ರೆಡಿ ಆಯ್ತು. ಇದನ್ನ ಇನ್ನೂ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ನಾನು ಈಗೇನು ಅರ್ಧ ಕಪ್ ಸಕ್ಕರೆ ತೊಗೊಂಡಿದ್ದೆನಲ್ರಿ ಅದನ್ನು ಮಿಕ್ಸಿಗೆ ಹಾಕೊಂಬರ್ತೀನಿ ನೋಡ್ರಿ. ಈಗ ಇದೇನೋ ಸ್ವಲ್ಪ ಇರಲಿ ಲೋ ಫ್ಲೇಮಲ್ಲಿ ಇಡೋಣ. ಈಗ ಇದೇನು ಅರ್ಧ ಕಪ್ ಸಕ್ಕರೆ ತೊಗೊಂಡಿದ್ದೆನಲ್ರಿ, ಈ ಸಕ್ಕರೆನ ಮಿಕ್ಸಿಗೆ ಹಾಕೊಂಬರ್ತೀನಿ ನೋಡ್ರಿ. ನಾನು 1-2 ಏಲಕ್ಕಿನ ಇದ್ರ ಜೊತೆನೆ ಮಿಕ್ಸಿಗೆ ಹಾಕೊಂಬರ್ತೀನಿ ನೋಡ್ರಿ. ಪುಡಿ ಮಾಡ್ಕೊಂಬರ್ತೀನಿ ರೀ ನೈಸಾಗಿ ನೋಡ್ರಿ. ಸಕ್ಕರೆ ಪುಡಿ ಈ ಥರ ನೈಸಾಗಿ ಮಿಕ್ಸಿಗೆ ಹಾಕೊಂಬಂದೇವೆ ನೋಡ್ರಿ ನಾವು. ಈಗ ಅದ್ರೊಳಗೆ ಹಾಕಿ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಇದನ್ನು ಇಲ್ಲಿ ನೋಡ್ರಿ, ಇದು ಬೇಸನ್ ಹಿಟ್ಟು ಕಲರ್ ಚೇಂಜ್ ಆಗಿ ಫುಲ್ ಗಮ್ಮಂತ ಸ್ಮೆಲ್ ಬರಕತ್ತದ್ರಿ. ತುಪ್ಪ ಎಲ್ಲ ಸಪ್ರೇಟ್ ಬಿಟ್ಟದ ನೋಡ್ರಿ. ಈಗ ನಾವು ಇದಕ್ಕೆ ಇದೇನು ಸಕ್ಕರೆ ಪುಡಿ ಹಾಕೊಂಬಂದಿದ್ವಲ್ರಿ ಮಿಕ್ಸರ್ಗೆ, ಇದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀವಿ ನೋಡ್ರಿ. ಈಗ ಮತ್ತೆ ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ತದ್ರಿ ನಮ್ಗೆ. 1-2 ನಿಮಿಷ ಬಿಟ್ಟ ಮೇಲೆ ಅದು ಮತ್ತೆ ತುಪ್ಪ ಸಪ್ರೇಟ್ ಬಿಡುತ್ತೆ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ನೀಟಾಗಿ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಈ ಥರ ಸಕ್ಕರೆ ಪುಡಿ ಈಗ ಹಾಕಿವಲ್ರಿ, ಹಂಗಾಗಿ ಅದು ತುಪ್ಪ ಎಲ್ಲ ಇಟ್ಕೊಂಡು ಸ್ವಲ್ಪ ಗಟ್ಟಿ ಅನ್ಸುತ್ತೆ. 1-2 ನಿಮಿಷ ಇದೇ ಥರ ತಿರುಗಿಸ್ತಾ ಇದ್ರೆ ಅದು ಸಕ್ಕರೆ ಪುಡಿ ಎಲ್ಲ ಸ್ವಲ್ಪ ಕಡಲೆ ಹಿಟ್ಟಿನ ಜೊತೆಗೆ
ಸೇರಿಕೊಂಡ್ರೆ ತುಪ್ಪ ಮತ್ತೆ ಸಪ್ರೇಟಾಗಿ ಬಿಡುತ್ತೆ ನೋಡಿರಿ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡಕತ್ತೀರಲ್ರಿ ಫ್ರೆಂಡ್ಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿರಿ ನನ್ನ ವಿಡಿಯೋನ. ಇನ್ನೂ ಯಾವ ಥರ ರೆಸಿಪೀಸ್ ಬೇಕು ನಿಮ್ಗಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ನನಗೆ. ಇಷ್ಟ ಆದರೆ ಸಾಕು ನೋಡಿರಿ. ಈಗ ಪರ್ಫೆಕ್ಟಾಗ್ಯದ. ಸ್ವಲ್ಪ ತಣ್ಣಗಾದ್ಮೇಲೆ ಉಂಡೆ ಕಟ್ಟೋದು ನೋಡಿರಿ. ಈಗ ನಾನು ಗ್ಯಾಸ್ ಆಫ್ ಮಾಡಿ 1-2 ನಿಮಿಷ ತಣ್ಣಗಾಗಕ್ಕೆ ಬಿಡ್ತೀನಿ ನೋಡಿರಿ. ಆಮೇಲೆ ಉಂಡೆ ಕಟ್ಟಿ ತೋರಿಸ್ತೀನಿ. ಇವಾಗ ನೋಡಿರಿ ಇದು ಸ್ವಲ್ಪ ತಣ್ಣಗಾಗ್ಯದ. ಇವಾಗ ಉಂಡೆ ಕಟ್ಟಕತ್ತೀನಿ ನೋಡಿರಿ ನಾನು. ನೋಡಿರಿ ಎಷ್ಟು ಸ್ಮೂತಾಗಿ ಬರ್ತಾವೆ ನೋಡಿರಿ ಕೈಯಾಗ ಉಂಡೆ. ಇದಕ್ಕೆ ಇವಾಗೇನು ನಾವು ದ್ರಾಕ್ಷಿ ತೊಗೊಂಡಿದ್ವಲ್ರಿ, ಒಂದೊಂದು ಗಾರ್ನಿಷ್ಗೋಸ್ಕರ ಈ ಥರ ಹಚ್ಚಿ ಇಟ್ಬಿಟ್ರೆ ಮುಗೀತು ನೋಡಿರಿ. ಒಳ್ಳೆ ಬೇಕ್ರಿ ಒಳಗೆ ಪೇಡ ಇರುತ್ತೆ ನೋಡಿರಿ, ದೂಧ ಪೇಡ, ಅಷ್ಟು ಸ್ಮೂತಾಗಿ ಬರ್ತಾವೆ ನೋಡಿರಿ. ನೋಡಿರಿ ಬಾಯಲ್ಲಿ ಇಟ್ಟರೆ ಕರಬೇಕು ನೋಡಿರಿ, ಅಷ್ಟು ಚೆನ್ನಾಗಿ ಬಂದ ನೋಡಿರಿ ಉಂಡೆ. ನೀವು ಒಂದ್ಸಲ ಟ್ರೈ ಮಾಡಿರಿ. ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸಿಗೆಲ್ಲ ಶೇರ್ ಮಾಡಿರಿ. ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಇವೆಲ್ಲ ಉಂಡೆ ಕಟ್ಟಿ ತೋರಿಸ್ತೀನಿ, ವಿಡಿಯೋ ಲೆಂತ್ ಆಗುತ್ತಾ ನೋಡಿರಿ. ಎಷ್ಟು ಸ್ಮೂತ್ ನೋಡಿರಿ, ಕಟ್ಟೋದು ಬೇಡ, ಹಿಂಗೆ ಅಂದರೆ ಉಂಡೆ ಆಗುತ್ತೆ ನೋಡಿರಿ. ನೋಡಿರಿ ಫ್ರೆಂಡ್ಸ್, ನಮ್ಮ ಬೇಸನ್ ಉಂಡೆ ಫೈನಲಿ ಈ ಥರ ರೆಡಿ ಆದವು ನೋಡಿರಿ. ನೋಡಿರಿ ಬಾಯಲ್ಲಿ ನೀರು ಬರ್ತಾವೆ ನೋಡಿದ್ರೆ, ಅಷ್ಟು ಸ್ಮೂತ್, ಬಾಯಲ್ಲಿ ಇಟ್ಟರೆ ಕರ್ಗಂಗಾಗ್ಯಾವ ನೋಡಿರಿ. ಬೇಕ್ರಿ ಒಳಗೆ ಏನು ಇಟ್ಟಿರ್ತಾರಲ್ರಿ ಆ ಥರ ಸ್ವೀಟ್ ಥರ ಕಾಣಿಸ್ಕತ್ತವ ನೋಡಿರಿ. ನೋಡೋಕ್ಕೂ ಭಾಳ ಚೆನ್ನಾಗಾಗ್ಯಾವ್ರಿ ಟೇಸ್ಟು. ನೀವು ಒಂದ್ಸಲ ಮನೆಗೆ ಟ್ರೈ ಮಾಡಿರಿ. ನನ್ನ ವಿಡಿಯೋ ಏನನ್ನ ಇಷ್ಟ ಆಗಿತ್ತು ಅಂತಂದರೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡಕತ್ತಲ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ವಿಶೇಷವಾದ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.